ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಣ್ಣುಗಳ ರಾಜ ಮಾವು ಬೆಳೆದ್ರೆ ನಮ್ಮ ಬಾಳು ಸಿಹಿ ಆಗುತ್ತೆ ಅಂತಿದ್ದ ರೈತರಿಗೆ ಈ ಬಾರಿ ಆಘಾತವಾಗಿತ್ತು. ಮಾವಿಗೆ ಸೂಕ್ತ ಬೆಲೆ ಸಿಗದೆ ಬೀದಿಗೆ ಬಂದಿದ್ರು. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇದ್ದಂತೆಯೇ ರಾಜ್ಯ ಮತ್ತು ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ವಾರ್ ಶುರುವಾಗಿದೆ. ರಸ್ಪುರಿ, ತೋತಾಪುರಿ, ಮಲ್ಲಿಕಾ, ಅಲ್ಫಾನ್ಸೋ, ಮಲ್ಗೋವಾ, ನೀಲಂ. ಅಪ್ಪಪ್ಪ, ಒಂದೊಂದರ ಹೆಸರು ಹೇಳ್ತಿದ್ರೆ ಬಾಯಲ್ಲಿ ನೀರೂರುತ್ತೆ. ಆದ್ರೆ ಇದೇ ಮಾವು ಬೆಳೆಗಾರರ ಪಾಲಿಗೆ ಕಣ್ಣೀರು ತರಿಸಿದೆ. ₹100 5 ಕೆಜಿ ಮಾವಿನ ಹಣ್ಣು ಮಾರಾಟ. ಬೆಳೆಗೆ ಬೆಲೆ ಸಿಗದೆ ಬರೇ ಮಾವು ಬೆಳೆದವರಿಗೆ ನೋವು. ಮಾವಿನ ಹಣ್ಣಿನ ಸೀಸನ್ ಬಂತು ಅಂದ್ರೆ ಸಾಕು, ಹಣ್ಣು ಪ್ರಿಯರು ಬಗೆ ಬಗೆಯ ಮಾವುಗಳ ರುಚಿ ಸವಿತಿರ್ತಾರೆ. ಆದ್ರೆ ಮಾವು ಬೆಳೆದ ರೈತರಿಗೆ ಮಾತ್ರ ನೋವು ತಂದಿತ್ತು. ಈ ಸಲ ಮಾವಿನ ಬೆಲೆ ಪಾತಾಳಕ್ಕೆ ಇಳಿದಿದೆ. ಮಾವನ್ನ ₹100 5 ಕೆಜಿ ಮಾರಾಟ ಮಾಡಿ ಕೈ ತೊಳೆದುಕೊಳ್ತಿದ್ರು. ಮಾವು ಬೆಳೆಗಾರರಿಗೆ 101 ಕೋಟಿ ಬೆಂಬಲ ಬೆಲೆ. ಮಾವಿನ ಬೆಂಬಲ ಬೆಲೆ ಘೋಷಣೆಗೆ ಕ್ರೆಡಿಟ್ ವಾರ್. ಮಾವು ಬೆಳೆಗಾರರು ಅನುದಾನ ನೀಡಬೇಕೆಂದು ಆಗ್ರಹಿಸಿದ್ರು. ರೈತರ ಮನವಿಗೆ ಸ್ಪಂದಿಸಿದ್ದ ಸರ್ಕಾರ ಕೊನೆಗೂ ಮೊನ್ನೆ ₹101 ಕೋಟಿ ಬೆಂಬಲ ಬೆಲೆ ಬಿಡುಗಡೆ ಮಾಡಿತ್ತು. ಆದ್ರೀಗ ಇದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಾಯಕರ ಮಧ್ಯೆ ಕ್ರೆಡಿಟ್ ವಾರ್ಗೆ ಕಾರಣವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಈ ಬಗ್ಗೆ ಪತ್ರ ಬರೆದಿದ್ರು. ತಕ್ಷಣವೇ ಬೆಂಬಲ ಬೆಲೆ ಘೋಷಣೆಯಾಗಿದೆ ಅಂತ ಎಚ್ಡಿಕೆ ಹೇಳಿದ್ರು. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾವಿಗೆ ಬೆಂಬಲ ಬೆಲೆ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು. ಕೇಂದ್ರ ಸರ್ಕಾರಕ್ಕೆ ಸಿಎಂ ಪತ್ರ ಬರೆದು ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯಿಸಿದ್ರು. ಯಾರ್ದೋ ಪತ್ರ ಬಂತು ಅಂತ ಕೆಲವರು ಪ್ರಚಾರಕ್ಕೆ ಬಳಸಿಕೊಳ್ತಿದ್ದಾರೆ ಅಂತ ಪರೋಕ್ಷವಾಗಿ ಕೇಂದ್ರ ಸಚಿವ ಎಚ್ಡಿಕೆ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವರು ಯಾರು ಮುಂಚೆನೇ ಯಾಕೆ ಮಾತಾಡಲಿಲ್ಲ? ಸರ್ಕಾರ ಹಂಗಾರೆ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥನ? ಯಾರೋ ಒಬ್ಬರಿಗೆ ಅವರು ಪತ್ರ ಬರೆದ್ರು, ನಾವು ಈ ತರ ಮಾಡಿದೀವಿ ಅಂತ ಮಾತ್ರಕ್ಕೆ ಹಂಗಾರೆ ಅದು ಮುಂಚಿತವಾಗಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವರ ಅನುಮತಿ ಅವರು ಇಲ್ಲ ನಾವು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಮುಖ್ಯ ಅಲ್ವಾ? ಅತ್ತ ರೈತರು ಮಾವು ಬೆಳೆದು ನೋವು ಅನುಭವಿಸುತ್ತಿದ್ರೆ, ಇತ್ತ ರಾಜಕಾರಣಿಗಳು ಮಾತ್ರ ಅನ್ನದಾತರ ಬೆಂಬಲ ಬೆಲೆ ಹೆಸರಲ್ಲೂ ರಾಜಕೀಯ ಮಾಡ್ತಿರೋದು ಮಾತ್ರ ವಿಪರ್ಯಾಸ. ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕಬಳ್ಳಾಪುರ.